ಇದು ಕೌಲ್ ಮರ ಅಂತ, ಕೌಲ್ ಮರ ಜಾತಿ ಇದು. ಇದ್ರದ್ದು ನಾರು ಬರುತ್ತೆ. ಇದು ನಾರು ನಾವು ಈ ಗದ್ದೆ ಕೇವಿ ಹೊರೆ ಕಟ್ಟೋದಕ್ಕೆ ಹಗ್ಗ ಮಾಡ್ಬೋದು. ಇದ್ರದ್ದು ಬೇರಲ್ಲಿ ಬೇರು ಬೇಕಿತ್ತು ಅದನ್ನು ಜಪ್ಪಿ ದಾರ ಮಾಡಿದ್ರೆ ಮರ ಇರುತ್ತೆ. ಇಲ್ಲಿ ಸೈಡಿಗೆ ಅದ್ರದಿಂದ ಕೆಳಗಡೆ ಸುಮಾರು ದೂರ ಹೋಗಿರುತ್ತಲ್ಲ, ಅದ್ರ ಬೇರನ್ನು ನಾವು ದಾರ ಸಿಗದು ಆಮೇಲೆ ಪುಂಡಿ ನಾರು ಅಂತೇಳಿ ಇದನ್ನು ಎರಡು ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಹೊಡೆದ್ಬಿಟ್ರೆ ಒಳ್ಳೆ ಹೊರಕಟ್ಟ ಹಗ್ಗ ಇದು. ಹೌದು, ಅದಕ್ಕೆ ಇದು ಭಾರಿ ಗಟ್ಟಿ ಜಾತಿ ಇದು. ಅಂದರೆ ಇದು ಒಂದೇ ಆದರೆ ಹಗ್ಗ ಅಷ್ಟೊಂದು ಇದು ಬರೋಲ್ಲ. ಪುಂಡಿ ನಾರು ಇದನ್ನ ಎರಡು ಬೆರಕೆ ಮಾಡಿದ್ರೆ ಹಗ್ಗ ಭಾರಿ ಗಟ್ಟಿ. ಬೆಂಡೆ ನಾರು ಆಮೇಲೆ ಕೌರಿ ನಾರು. ಇದ್ರ ತಪ್ಪೆ ಜಜ್ಜಿ ಕೆಲವು ಏನೋ ವಾಮಿಟ್ ಗಿಮಿಟ್ ಏನೋ ಆಗುತ್ತಲ್ಲ ಮೆಡಿಷನ್ನು, ಇದ್ರದ್ದು ರಸ ಇರುತ್ತಲ್ಲ ಅದನ್ನು ಕೂಡ ಬಿಸಿನೀರಿಗೆ ಹಾಕಿ ಕುಡಿಸ್ತಾರೆ. ಸ್ವಲ್ಪ ಇದು ಕಟ್ಟುತ್ತೆ ಡಿಸೆಂಟ್ರಿ ಶುರುವಾಗಿ, ಆ ಡಿಸೆಂಟ್ರಿ ಇದಕ್ಕೆ ಇದನ್ನು ಕೂಡ ಉಪಯೋಗ ಮಾಡ್ತಾರೆ. ಆಮೇಲೆ ಇದ್ರ ತಪ್ಪೆ ಜಾನುವಾರು ಕಾಲು ಮುರಿದೋಗಿದ್ದಿದ್ರು ಇದನ್ನು ತಪ್ಪೆ ತೆಗೆದು ಜಜ್ಜಿಗೆ ಕಾಲಿಗೂ ಕಟ್ಟಿ ಮೆಡಿಷನಿಗೆ ಇದು ಮಾಡ್ತಾರೆ. ಇದ್ರದ್ದು ಬರುತ್ತೆ. ಆಮೇಲೆ ಮುಂಡ್ಗ ಅಂತ ಬರುತ್ತೆ, ಅದನ್ನು ಕೂಡ ಇದಕ್ಕೆ ಅದು ಎರಡಕ್ಕೂ ಉಪಯೋಗ ಬರುತ್ತೆ. ಇದ್ರದ್ದು ಕಾಯಿ ಬರ್ತದೆ, ಇದೇನು ಕಾಯಿ ಏನು ಉಪಯೋಗ ಬರೋಲ್ಲ, ಯಾರು ತಿನ್ಗಿನದು ಏನಿಲ್ಲ, ಹಾಗೆ ಬಿದ್ದು ಹೋಗ್ತದೆ ಅದು. ಹಾಂ, ದೊಡ್ಡ ಕಾಯಿ ಇದ್ರು. ಆಮೇಲೆ ಇದು ಎಲ್ಲ ಕಡೆನೂ ನಾರೆ, ಗಟ್ಟಿ ಜಾತಿ ಏನೂ ಅಲ್ಲ ಇದು, ನಾರು ನಾರೆ ತೆಗಿಬೋದು. ಇದೇನು ಸಿಪ್ಪೆ ತೆಗೆದ್ರೆ ಏನು ಸಾಯಲ್ಲ, ಮತ್ತು ಹಾಗೆ ಕೂಡುತ್ತೆ ಇದು ಕೆತ್ತಿ ತೆಗೆದ್ರು ಮತ್ತು ಹಾಗೆ ಕೂಡ್ಕೊಳ್ಳುತ್ತೆ. ಈ ಸಿಪ್ಪೆ ಅಲ್ಲಿಗೆ ಬಂದಾಗಲ್ಲ. ಹಾಂ, ಇದು ಒಂದು ಪಾಳು ತೆಗೆದ್ರು ಮರ ಸಾಯಲ್ಲ, ಮತ್ತು ಹಾಗೆ ಕೂಡುತ್ತೆ. ಈ ನೇರ್ಲು ತಪ್ಪೆ ಥರ, ನೇರ್ಲು ತಪ್ಪೆ ಸವರಿದ ತಕ್ಷಣ ಮತ್ತೆ ವಾಪಸ್ ರಿಪೀಟ್ ಆಗಿ ಚಿಗುರು ಬರುತ್ತಲ್ಲ, ಅದೇ ಥರ ಮತ್ತೆ ಇದಕ್ಕೆ ಬರುತ್ತೆ. ಹಾಂ, ಇದು ನಾರು ಅಂದರೆ ಅದು ದೊಡ್ಡಾಗಿತ್ತಲ್ಲ ಅದ್ರದ್ದೇ ಇದೈತಲ್ಲ, ಇದೇ ಥರ ನಾರು ಸಿಗೋದು ಸಣ್ಣ ಮಾಡಿ ಇದು ಪುಂಡಿ ನಾರಿನ ಜೊತೆಗೆ ಇದನ್ನ ಹಾಕಿ ಕುಡಿದ್ಬಿಟ್ರೆ ಭಾಳ ಗಟ್ಟಿ ಇದು. ಇದ್ರ ಬೇರು ಖಂಡ ತೆಗಿಯೋದಲ್ಲ, ಇದ್ರ ಬೇರು ತೆಗೆದು ದಾರ ಮಾಡೋದು. ಕಲರ್ ಕೆಂಪು ಬರ್ತದಲ್ಲ, ಫುಲ್ ಕೆಂಪು.